ಇವತ್ತು JM ಏನು ಜುಮ್ಮಾ ಮಸೀದಿ ಮುಖ್ಯ ರಸ್ತೆ ಇದೆ. ಇರ್ಫಾನ್ ಸರ್ ಬರ್ರಿ ಬಾಬಾ ಹಟ್ರಿ ಬಿಟ್ಟು ಜುಮ್ಮಾ ಮಸೀದಿ ಮುಖ್ಯ ರಸ್ತೆ ಇದೆ. ಇದು ಸಂಬಂಧಪಟ್ಟಂಗೆ ಇರ್ಫಾನ್ ಭಾಯ್ ಏನು ಹಕೀಮ್ ಚೌಕಿಂದ ಅತಾವಲು ಚೌಕ್ವರೆಗೆ ರಸ್ತೆ ಇದೆ. ಈಗಾಗಲೇ ಬಡಿ ಕಮಾನ್ವರೆಗೆ ಹಕೀಮ್ ಚೌಕಿಂದ ರಸ್ತೆ ಆಗಿದೆ. ಬಾಕಿ ಉಳಿದಂಥ ರಸ್ತೆಯನ್ನು ಸಹಿತ ನಾವು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಸುಮಾರು 3 ಕೋಟಿ ರೂಪಾಯಿ ನಾವು ಕಾಯ್ದಿರಿಸಿ ಈಗಾಗಲೇ ಸರ್ಕಾರದ ಆ್ಯಕ್ಷನ್ ಪ್ಲಾನ್ ಆಗಿತ್ತು. ಯಾಕಂದರೆ ಸುಮಾರು 2 ವರ್ಷದಿಂದ ನಮಗೆಲ್ಲ ಗೊತ್ತಿದೆ. ಯಾಕಂದರೆ ಏನಾವತ್ತು 2023 ರಸ್ತೆ ಬಡಿ ಕಮಾನ್ವರೆಗೆ ಆದಮೇಲೆ ಯಾಕಂದರೆ ಮುಂದಿನ ರಸ್ತೆ ಆಗಿರಕ್ಕಿಲ್ಲ. ಈಗಾಗಲೇ ನಾವು UGD ಮಾಡಿರೋದ್ರಿಂದ ಸ್ವಲ್ಪ ರಸ್ತೆ ಭಾಳ ಹಾಳಾಗಿದೆ. ಸುಮಾರು ಮೊಹರಂ ರಸ್ತೆ ಟೈಮಲ್ಲಿ ನಮ್ಮ ರಂಜಾನ್ ಟೈಮಲ್ಲೂ ಸಹಿತ ಜನರು ಸಹಿತ ನಮಗೆ ಭಾಳ ಸಹಕಾರ ನೀಡಿ ಸುಮಾರು 2 ವರ್ಷದಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಇದು ಮನ ಜಿಲ್ಲಾ ಉಸ್ತುವಾರಿ ಸಹಿತ ಜನರು ಕನ್ವಿನ್ಸ್ ಮಾಡಿ ಇದು ಒಳ್ಳೆಯ ರಸ್ತೆ ಮಾಡೋದಕ್ಕೆ ಹೇಳಿದ ಮೇಲೆ ಜನರು ಭಾಳ ಸಹಕಾರ ನೀಡಿದ್ದಾರೆ. ಅವರು ತಮ್ಮ ಮಾಧ್ಯಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀವಿ. ಈಗಾಗಲೇ ಟೆಂಡರ್ ಆಗಿದೆ ನಮ್ಮದು. ನಾಳೆ ಡಿಸೆಂಬರ್ 16 ತಾರೀಕು ಲಾಸ್ಟ್ ಡೇಟ್ ಇದೆ. ಅದು ಮುಗಿದ ತಕ್ಷಣ ನಾವು ರಸ್ತೆಯನ್ನು ಪ್ರಾರಂಭ ಮಾಡಲಿಕ್ಕೆ ಇಲ್ಲಿ ಜನರು ಸಹಿತ ಒತ್ತಾಯ ಮಾಡಿದರೆ ಆ ಪ್ರಕಾರ ನಾವು ಈ ಹಿಂದೆನೂ ಸಹಿತ ಅತಿಕ್ರಮಣ ತೆರವುಗೊಳಿಸಿದ್ವಿ. ಸಾಕಷ್ಟು ಜನರು ಸಹಿತ ಮುಂದೆ ಬಂದಿರೋದ್ರಿಂದ ಸರ್ವೆ ಇಲಾಖೆ ಈಗಾಗಲೇ ನಾವು ರಸ್ತೆ ಅಳತೆ ಮಾಡಿಕೊಳ್ಳಿಕ್ಕೆ ಲೆಟರ್ ಬರೆದ್ವಿ. ಒಂದು ಡ್ರೈನ್ ಲೈನ್ಔಟ್ ಕೊಡದಿರ್ಬೋದು, ಆಮೇಲೆ ರಸ್ತೆ ಅತಿಕ್ರಮಣ ತೆರವುಗೊಳಿಸಿರ್ಬೋದು. ಆ ಸಂಬಂಧಪಟ್ಟಂಗೆ ನಾಳೆಯಿಂದ ನಾವು ಸರ್ವೆ ಇಲಾಖೆಯಿಂದ ಅತಿಕ್ರಮಣ ಮಾಡಿದರೆ ಅದನ್ನ ರಸ್ತೆ ಗಡಿಯನ್ನು ಗುರುತು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿ ಕೂಡಲೇ ನಾವು ಇದನ್ನ ರಸ್ತೆ ಕಾಮನ್ನು ಪ್ರಾರಂಭ ಮಾಡ್ತೀವಿ. ಈಗಾಗಲೇ ನಮ್ಮ ನಿರ್ದೇಶನದ ಟೆಂಡರ್ ಆಗಿದೆ. 16 ತಾರೀಕು ಲಾಸ್ಟ್ ಡೇಟ್ ಇದೆ. 18 ತಾರೀಕು ಟೆಂಡರ್ ಓಪನ್ ಆಗುತ್ತೆ. 18 ತಾರೀಕು ಟೆಂಡರ್ ಓಪನ್ ಆದಮೇಲೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆಲ್ಲ ಶಾಸಕರು ಮೊನ್ನೆ ಈ ಸದಸ್ಯರೆಲ್ಲ ಸೇರಿಸಿ ನಾವೆಲ್ಲ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಮಾಡೋದಿರ್ಬೋದು. ರಸ್ತೆಗೆ ಭೂಮಿ ಪೂಜೆ ಕಾರ್ಯಕ್ರಮ ಮಾಡ್ತೀವಿ. ಜೊತೆಗೆ ಅಲ್ಲಿವರೆಗೆ ನಾವೇನಿತ್ತಲ್ಲ ಈಗ ಕೂಡಲೇ ಅದು ರಸ್ತೆಯನ್ನು ಏನು ಸರ್ವೆ ಮಾಡಿ ಅತಿಕ್ರಮಣ ತೆರವುಗೊಳಿಸೋ ಕೆಲಸ ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು. ಇದು ಇಲ್ಲಿಂದ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಕ್ಕೆ ಬರೋದಿಲ್ಲ, ಬೆಂಗಳೂರಿನ ಕಾಂಟ್ರಾಕ್ಟರ್ ಬರಬೇಕು. ಇಲ್ಲ, ಬೆಂಗಳೂರು ಅಂತಲ್ಲ, ಆಲ್ ಓವರ್ ಕರ್ನಾಟಕ ಯಾರಾದರೂ ಹಾಕ್ಬೋದು ಟೆಂಡರ್. ನೋಡಿ, ಮಷಿನರಿ ಬರ್ತೋ ಇಲ್ಲಿ ಯಾರು ಬೇಕಾದಂಥ ಮಷಿನರಿ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸುಮಾರು ನಮ್ಮ 150 ಕೋಟಿ ಒಂದು 5 ಪ್ಯಾಕೇಜ್ ಮಾಡಿದ್ದಾರೆ. ಈಗಾಗಲೇ ಟೆಂಡರ್ ಕರೆದರೆ ಟೆಂಡರ್ ಯಾರು ಪಾರ್ಟಿಸಿಪೇಟ್ ಎಲಿಜಿಬಲ್ ಕಾಂಟ್ರಾಕ್ಟರ್ ಬರ್ತಾರೆ. ಅವ್ರು ಇಲ್ಲಿಯವರು ಬರ್ಬೋದು, ಬೇರೆ ಕಡೆಯವರು ಬರ್ಬೋದು. ಅಂದರೆ ಯಾರು ಎಲಿಜಿಬಲ್ ಇರ್ತಾರೆ ಅವ್ರು ಬರ್ತಾರೆ. ಅವ್ರ ಮುಖಾಂತರ ಕೆಲಸ ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು. ಇಲ್ಲ, ಆ ಥರ ಏನೂ ಇಲ್ಲ. ಆ ಥರ ಯಾವುದೂ ಇಲ್ಲ. ನಮಗೀಗ ಟೆಂಡರ್ ಮಾಡಿದ್ದಾರೆ, ವರ್ಕ್ ಆರ್ಡರ್ ಕೊಡ್ತಾರೆ. ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವೇನು ನಾಳೆಯಿಂದ ಈಗ ಜನರು ಸಹಿತ ನಾವು ಆಶ್ವಾಸನೆ ಕೊಟ್ಟಿದ್ವಿ. ಜನನೂ ಸಹಿತ ನಮ್ಗೆ ಭಾಳ ಸಹಕಾರ ಮಾಡಿದ್ದಾರೆ. ನಾವು ಸಹಿತ ಡೈಲಿ ನೀರು ಹೊಡೆಯೋದ್ರಿಂದ ನಮಗೂ ಸಾಕಷ್ಟು ಆರ್ಥಿಕ ಹೊರೆ ಆಗುತ್ತೆ. ಈಗ ಕೂಡಲೇ ನೀವು ಮಾರ್ಕ್ ಮಾಡಿದ್ರೆ ನಾವು ತಗೋತೀವಿ. ಅಭಿವೃದ್ಧಿ ಕೆಲಸಕ್ಕೆ ನಿಮ್ಮ ಜೊತೆ ಇದೀವಿ ತಿಳ್ಕೊಂಡೆಲ್ಲ ಇಲ್ಲಿಲ್ಲ ಜನರಲ್ ಲೀಡರ್ಸ್ ಎಲ್ಲ ನಮ್ಗೆ ಹೇಳಿದ್ದಾರೆ, ಸದಸ್ಯರು ಸಹಿತ ಹೇಳಿದ್ದಾರೆ. ಆ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಎರಡು ಸೈಡ್ ಡ್ರೈನ್ ಇದೆ. ಒಂದು ಈ ಹಿಂದೆನೂ ಸಹಿತ ತಮ್ಗೆ ಗೊತ್ತಿದೆ, 2023 ನಾವು ರಂಜಾನ್ ಟೈಮಲ್ಲಿ ಸಹಿತ ನಮಗೆ ಜನರು ನಾವು ಅತಿಕ್ರಮಣ ತೆರವುಗೊಳಿಸೋ ಟೈಮಲ್ಲಿ ಭಾಳ ಜನ ನಮ್ಮ ಸಹಕಾರ ಮಾಡಿ ರಂಜಾನ್ ಟೈಮಲ್ಲಿ ಸಹಿತ ಅವರು ಅತಿಕ್ರಮಣ ತೆರವುಗೊಳಿಸ್ಕೊಂಡು ನಮ್ಗೆ ಸಹಕಾರ ಮಾಡಿದ್ದಾರೆ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮನೆ ಶಾಸಕರು ಸಹಿತ ಎಲ್ಲ ಇಲ್ಲಿ ಕಾರ್ಪೊರೇಟರ್ಸು, ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸಹಿತ ಇದೊಂದು ಮೇನ್ ಭಾಳ ಮುಖ್ಯ ರಸ್ತೆ ಇದೆ. ಪ್ರತಿ ರಂಜಾನ್ ಟೈಮ್ ಇರ್ಬೋದು, ಮೊಹರಂ ಟೈಮ್ ಇರ್ಬೋದು, ಇಲ್ಲೆಲ್ಲ ಭಾಳ ಸಾಕಷ್ಟು ಮೆರವಣಿಗೆಗಳು, ಭಾಳ ಪ್ರೊಸೆಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದಕ್ಕಾಗಿ ಇದ್ದಷ್ಟರಲ್ಲಿ ನಾವು ಸ್ವಲ್ಪ ಒಳ್ಳೆ ಚೆನ್ನಾಗಿ ಒಂದು ಮಾಡಲ್ ರೋಡ್ ಮಾಡಬೇಕು ಅಂತ ಸಹಿತ ನಾವು ಅವತ್ತು ಮಾತು ಕೊಟ್ಟಿದ್ದಾರೆ. ಆ ಟೈಮಲ್ಲೂ ಸಹಿತ ನಾನು ಕಮಿಷನರ್ ಆಗಿದ್ದೆ. ಈಗಲೂ ಸಹಿತ 2 ಕಡೆ ಡ್ರೈನ್ ಮಾಡೋದಿರ್ಬೋದು. ಮುಂದೆ ಫ್ಯೂಚರ್ಲಿ ಸಹಿತ ನಾವು ಇದಕ್ಕೆ ಒಂದು ಸ್ಟ್ರೀಟ್ ಲೈಟ್, ಒಂದು ಒಳ್ಳೆ ಡೆಕೋರೇಟಿವ್ ಲೈಟ್ಸ್ ಹಾಕಿ ಜನಕ್ಕೆ ಅನುಕೂಲ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ, ಈಗ ನಾವು ಒಂದು ಸದ್ಯಕ್ಕೆ ನಾವು ಸರ್ವೆ ಮಾಡಲಿಕ್ಕೆ ಈಗ ಲೆಟರ್ ಬರ್ತೀವಿ. ಈಗ ನಾವು ಇಡೀಲರು ಮಾತಾಡಿದ್ವಿ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ 18 ಅಂತ ನಾವು ಕೂಡಲೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಅತಿಕ್ರಮಣ ತೆರವುಗೊಳಿಸ್ತೀವಿ. ಥ್ಯಾಂಕ್ ಯು. ವಾರ್ಡ್ ನಂಬರ್ 15 ಮೆಂಬರ್ ಇದು ರೋಡ್ ಸ್ಟಾಪ್ ಮಾಡಿದ್ದು ಇಲ್ಲ, ಅದು ನನಗೆ ವಿಷಯ ಗೊತ್ತಿಲ್ಲ. ಬಟ್ ನಾವು ಈಗ ಸರ್ವೆ ಮಾಡಲಿಕ್ಕೆ ಸಹಿತ ಎಲ್ಲರೂ ಸಹಿತ ಹೇಳಿದ್ದಾರೆ. ಜನನೂ ಸಹಿತ ನಮಗೆ ಅತಿಕ್ರಮಣ ತೆರವುಗೊಳಿಸಿ ಯಾಕಂದ್ರೆ ಸುಮಾರು ವರ್ಷದಿಂದ ರಸ್ತೆ ಒಂದು ಶಾಶ್ವತ ರಸ್ತೆ ಆಗಿಲ್ಲ, ರಸ್ತೆ ಮಾಡಿಕೊಡ್ಬೇಕಂತ ಬೇಡಿಕೆ ಇದ್ದ ಪ್ರಕಾರ మన ಜಿಲ್ಲಾ ಉಸ್ತುವಾರಿ ಸಚಿವರು, మన ಶಾಸಕರು ಎಲ್ಲ ಕಾರ್ಪೊರೇಟರ್ ಸಹಿತ ಸೇರಿ ಈ ಬಾಕಿ ಉಳಿದಂಥ ಏನು ಒಂದು ಸ್ಟ್ರೆಚ್ಗೆ ಒಂದು 3 ಕೋಟಿ ಅನುದಾನ ಕಾಯ್ದಿರಿಸಿದ್ದಾರೆ. ಆ ಪ್ರಕಾರ ಇನ್ನೂ ಏನಾರು ಅಕಸ್ಮಾತ್ ಕಡಿಮೆ ಇದ್ದರೂ ಸಹಿತ ನಾವು ಪಾಲಿಕೆಯಲ್ಲಿ ಅಕಸ್ಮಾತ್ ಬೇರೆ ಯಾವುದೋ ಅನುದಾನದಲ್ಲಿ ಕಾಯ್ದಿರಿಸಿ ಈ ರಸ್ತೆಗೆ ಏನೋ ಒಂದು ವಿದ್ಯುತ್ ದೀಪ ಇರ್ಬೋದು, ಆಮೇಲೆ ಚರಂಡಿ ಇರ್ಬೋದು. ಈಗಾಗಲೇ UGD ನಾವು ಸುಮಾರು 1 ಕೋಟಿ ರೂಪಾಯಿದಲ್ಲಿ ಈ ಹಿಂದೆನೂ ಸಹಿತ 50 ಲಕ್ಷ ರೂಪಾಯಿದಲ್ಲಿ ನಾವು UGD ಮಾಡಿದ್ವಿ. ಮತ್ತೆ ಮೊನ್ನೆ 75 ಲಕ್ಷದಲ್ಲಿ UGD ಕಾಮಗಾರಿ ಪೂರ್ಣಗೊಳಿಸಿದ್ವಿ. ಈಗ ಬರ್ತಕ್ಕಂಥದ್ದು ಒಂದು ಮಳೆನೀರು ಚರಂಡಿ
ಒಂದು ವಿದ್ಯುತ್ ಬೀದಿ ದೀಪ, ಒಂದು ರಸ್ತೆ, ಸಿಸಿ ರಸ್ತೆ, ಇಷ್ಟು ನಾವು ಮಾಡ್ತೀವಿ. ಥ್ಯಾಂಕ್ ಯು.